ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮ ಒಂದು ಪ್ರಿಪರೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ಬನ್ನಿ ಹಾಗಾದರೆ ಮೊಟ್ಟ ಮೊದಲು ಎಲ್ಲ ಲೆಸನ್ಸ್ಗಳಿಗೂ ಕೂಡ ಸಂಬಂಧಪಡುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮೇ ಬಿ ಇನ್ ಓರಲ್ ಆರ್ ರಿಟರ್ನ್. ಫಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಡಿ ಮೇ ನಾಟ್ ಕಂಟೆನ್ಸ್. ಸೆಕೆಂಡ್ ಒನ್ ಆನ್ಸರ್ ಓನರ್ಶಿಪ್ ಆಫ್ ಪ್ರಾಪರ್ಟಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಥರ್ಡ್ ಕ್ವಶನ್, ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವಾನ್ಸ್ಡ್ ಸಮ್ ಮನಿ ಟು ದಿ ಫರ್ಮ್. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ಇಂಟರ್ನೆಟ್ ಆನ್ ಕ್ಯಾಪಿಟಲ್ ಇನ್ ಜನರಲಿ ಪ್ರೊವೈಡೆಡ್ ಫಾರ್ ವೆನ್ ಬೋತ್ ಎ ಆ್ಯಂಡ್ ಬಿ ಸಿಚುವೇಶನ್ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವೆಲ್. ಇದೊಂದು ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಅಂತ ಬರುತ್ತೆ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ, ಇಲ್ಲಿ ಸೆಕ್ಷನ್ ಡ್ಯಾಶ್ ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ 4 ಅಂತ ಹೇಳ್ಬೋದು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ದ ಸಪ್ರೇಟ್ ಡ್ಯಾಶ್ ಲೀಗಲ್. ಇದು ಸರಿಯಾದ ಉತ್ತರ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಇದು ಒಂದು, ನೆಕ್ಸ್ಟ್ ಕ್ವಶನ್ ನಂಬರ್ 10 ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಓಕೆ, ಇಲ್ಲಿ ಫಿಲ್ ಇನ್ ದ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಆ್ಯಂಡ್ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಆ್ಯಂಡ್ ಇದೊಂದು ಓದ್ಕೊಳ್ಳಿ. ಇವೆಲ್ಲವೂ ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಶಾರ್ಟ್ ಆನ್ಸರ್ ಕ್ವಶನ್ ಇದು, ವಾಟ್ ಈಸ್ ಅ ಪಾರ್ಟ್ನರ್ಶಿಪ್ ಫಾರ್ಮ್. ಇದೊಂದು ತುಂಬ ಇಂಪಾರ್ಟೆಂಟ್. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ದಿ ಪಾರ್ಟ್ನರ್ಶಿಪ್ ಡೇಡ್, ವೈ ಈಸ್ ದ ಪ್ರಾಫಿಟ್. ಇಷ್ಟು 3 ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದೊಂದು ಪ್ರಶ್ನೆ. ಆ್ಯಂಡ್ ನೆಕ್ಸ್ಟ್ ಫೈಂಡ್ ಔಟ್ ದ ಇಂಟ್ರೆಸ್ಟ್. ದಿಸ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಫಾಲೋವಿಂಗ್. ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್. ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ವಾಟ್ ಈಸ್ ದ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ವಾಟ್ ಈಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಆ್ಯಂಡ್ ಇದೊಂದು ಬರುತ್ತೆ. ಇದೊಂದು ಓದ್ಕೊಳ್ಳಿ ಚೆನ್ನಾಗಿ, ಓಕೆನಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಲೆಸನ್ ಹೋಗೋಣ. ಚಾಪ್ಟರ್ 2ದಲ್ಲಿ ಮಲ್ಟಿಪಲ್ ಚಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಇಲ್ಲಿ ಆನ್ ದಿ ಅಡ್ಮಿಷನ್ ಓಕೆ ಆಫ್ ಅ ನ್ಯೂ ಪಾರ್ಟ್ನರ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರಾಫಿಟ್ ಲಾಸ್ ರಿವ್ಯುಲೇಷನ್, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ದ ಬ್ಯಾಲೆನ್ಸ್ ಆಫ್ ರಿಸರ್ವ್ಸ್, ಇದೊಂದು ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕ್ವಶನ್, ಇದೊಂದು ಕ್ವಶನ್, ಇವೆರಡು ಕ್ವಶನ್ ಬರುವಂಥ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ, 14ನೇ ಕ್ವಶನ್ ಒಂದು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 7th ಕ್ವಶನ್ ಆ್ಯಂಡ್ 3rd ಕ್ವಶನ್, ಇವು 3 ಕ್ವಶನ್ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಆಲ್ ಯು ಕ್ಯಾನ್ ರೀಡ್. ಓಕೆ, ಇವೆಲ್ಲವೂ ಕೂಡ ಒಂದಿಸಿ ಬರೆಯಲ್ಲಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇವು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಯಾವುದು ಅಂದರೆ ಎಕ್ಸ್ಪೆಂಡ್ NPSR ಮತ್ತು ಎಕ್ಸ್ಪೆಂಡ್ SR, ಇದೊಂದು ಓದ್ಕೊಳ್ಳಿ. ಎಕ್ಸ್ಟೇಟ್ ಇದೇನು ತೊಂದರೆ ಇಲ್ಲ. ನೆಕ್ಸ್ಟ್ ಚಾಪ್ಟರ್ 3ಯಲ್ಲಿ ಮಲ್ಟಿಪಲ್ ಚಾಯ್ಸ್ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ಮಲ್ಟಿಪಲ್ ಚಾಯ್ಸಲ್ಲಿ ತೊಂದರೆ ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲಿ ಫಸ್ಟ್ ಕ್ವಶನ್ ಒಂದು ಓದ್ಕೊಳ್ಳಿ. ಆ್ಯಂಡ್ ನ್ಯೂ ರೇಟಿವ್ ಓಲ್ಡ್ ರೇಟಿವ್ ಏನಂತ ಕರೀತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಒಂದು ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 13 ಕ್ವಶನ್ ಆ್ಯಂಡ್ 17 ಕ್ವಶನ್ ಆ್ಯಂಡ್ ಹೊಂದಿಸಿ ಮ್ಯಾಚ್ ದ ಫಾಲೋವಿಂಗ್ ಆಲ್ಸೋ. ಇವೆಲ್ಲ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಗಿವ್ ದ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಟಿವ್, ಇದೊಂದು ಓದ್ಕೊಳ್ಳಿ. ಆ್ಯಂಡ್ ವೈ ಗೇನಿಂಗ್ ರೇಟಿವ್, ಇದೊಂದು ಎಕ್ಸ್ಪೆಂಡ್ GR. ಓಕೆ, ನೆಕ್ಸ್ಟ್ ಹೌ ಡು ಯು ಕ್ಲೋಸ್ ದ ಎಕ್ಸಿಕ್ಯೂಟರ್ಸ್ ಅಕೌಂಟ್, ಇದೊಂದು ಓದ್ಕೊಳ್ಳಿ. ಆ್ಯಂಡ್ ವಾಟ್ ಈಸ್ ಓಕೆ, ಇದೊಂದು ಸ್ಟಡಿ ಮಾಡ್ಕೊಳ್ಳಿ, ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಪಾರ್ಟ್ ಬಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, ಇದೊಂದು ಇಂಪಾರ್ಟೆಂಟ್ ಕ್ವಶನ್, ಇದೊಂದು ಓದ್ಕೊಳ್ಳಿ. ಓಕೆ, 2 ಕ್ವಶನ್ಸ್ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ,
ನೆಕ್ಸ್ಟ್ ನಿಮಗೆ ಲಾಂಗ್ ಆನ್ಸರ್ಸ್ ಭಾಗ 2ದಲ್ಲಿ ಕೊಟ್ಟಿದ್ದೇನೆ. ಇದು ಭಾಗ 1ಅಲ್ಲಿ ಓನ್ಲಿ ನಿಮಗೆ 2 ಮಾರ್ಕ್ಸ್, 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆಲ್ಲೂ ಕೂಡ ಇದ್ದಾವೆ. ಭಾಗ 2ದಲ್ಲಿ ಲಾಂಗ್ ಆನ್ಸರ್ಸ್ಗಳನ್ನು, ಇಂಪಾರ್ಟೆಂಟ್ ಲಾಂಗ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಓಕೆನಾ. ನೆಕ್ಸ್ಟ್ ಈ ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇಷ್ಟು ಓದ್ಕೊಳ್ಳಿ. ಭಾಗ 2ದಲ್ಲಿ ಲಾಂಗ್ ಆನ್ಸರ್ಸ್ಗಳನ್ನು ಎಲ್ಲವೂ ಕೂಡ ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.